ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ತಾನೇ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಅಂತ ನೋಡೋಣ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋದನ್ನೇ ಮಾಡೋಣ. ಅದಕ್ಕೋಸ್ಕರ ಅಂತ ನಾನು ಅರಳೆ ದಾರನ ತಗೊಂಡಿದ್ದೆ. ಅದನ್ನು ಲೇಸ್ ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗಿಂದ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ನೋಡಿ ಈ ಥರ ನಾನು 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾನು 3 ಅಥವಾ 4 ಅಥವಾ 5 ಇದು 3ರಲ್ಲಿ ನೀವು ಯಾವ ಚೈನ್ ಬೇಕಾದರೂ ಹಾಕೋಬೋದು. ಬಟ್ ಬೆಟರ್ ನಿಮಗೆ ಕುಚ್ಚು ಕಟ್ಟೋದಕ್ಕೆ ಯಾವ ಚೈನ್ ಇದ್ರೆ ಬೆಟರ್ ಅಂತ ಅನಿಸುತ್ತೋ ಆ ಚೈನನ್ನು ಹಾಕ್ಕೊಳ್ಳಿ. ಸದ್ಯಕ್ಕೆ ನಾನು ಇಲ್ಲಿ 3 ಚೈನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಈಗ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಯಾವುದಾದ್ರೂ ಹೇಳ್ಬೋದು. ಸೊ ಒಂದು ಸಿಂಗಲ್ ಕ್ರೋಶ ಅನ್ನೋದನ್ನ ಹಾಕಿದ್ಮೇಲೆ ಅಗೇನ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಅನ್ನೋದನ್ನ ಹಾಕ್ತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶನ ನೀವು 2 ಡಬಲ್ ಆದರೂ ಹಾಕ್ಬೋದು. ಇಲ್ಲಾಂದರೆ 2 ಚೈನ್ ಹಾಕಿ ಚೈನ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೂ ಲಾಕ್ ಅನ್ನೋದನ್ನ ಮಾಡ್ಬೋದು. ಸೊ ಅದು ನಿಮ್ಮ ಇಷ್ಟ. ಸೊ ಸಿಂಗಲ್ ಚೈನ್ ಅನ್ನೋದನ್ನ ಮಾಡಿದ್ಮೇಲೆ ನೋಡಿ ಈ ಥರ ಒಂದು ರೌಂಡ್ ಬೀಡ್ ಅನ್ನೋದನ್ನ ತೊಗೊಂಡಿದ್ದೀನಿ. ಇದು ದೊಡ್ಡ ಸೈಜ್ ಬೀಡು. ಯಾಕೆ ಅಂದರೆ ಬೀಡ್ ನೀಟಾಗಿ ಕಾಣಿಸುತ್ತೆ. ಸ್ಯಾರಿಯಲ್ಲೆಲ್ಲ ನೀವು ಈ ಥರ ದೊಡ್ಡ ಸೈಜ್ ಬೀಡ್ ಯೂಸ್ ಮಾಡಿದ್ದೀರಂದರೆ ಆರ್ಚ್ ಅನ್ನೋದು ಸೈಡಾಗಿತ್ತು ಅಂದರೆ ಕೂಡ ಬೀಡ್ ಬೇಗ ಅನ್ನೋದು ಕಾಣಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಈ ದೊಡ್ಡ ಸೈಜ್ ಬೀಡು. ಸೊ ಬೀಡ್ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ನಾನು ಸೂಜಿ ಮೇಲೆ ದಾರನ ಸುತ್ತಕೊಂಡೆ. ಒಂದು ಸರಿ ದಾರನ ಸುತ್ತಕೊಂಡು ಈ ಥರ ಕ್ರಾಸ್ ಆಗಿಟ್ಟು ಡಬಲ್ ಕ್ರೋಶೆ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕ್ರಾಸ್ ಆಗಿಟ್ಟು ನಾನು ದಾರಾನ ತಗೊಬಂದು 3 ಲೂಫ್ ಆಗಿರುತ್ತಲ್ವ, 2 ಲೂಫ್ ಒಂದು 2 ಲೂಫ್ ಒಂದು ಡಬಲ್ ಕ್ರೋಶೆ ಮಾಡಿದೆ. ಹೀಗೆ ಡಬಲ್ ಕ್ರೋಶೆ ಮಾಡಿ ಸೂಜಿನ ಮೇಲೆ ಮಾಡಿ ಅಲ್ಲಿಗೆ ನಾನು ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ. ಈ ಪಾರ್ಟೇ ನಿಮಗೆ ತುಂಬ ಇಂಪಾರ್ಟೆಂಟ್ ಪಾರ್ಟು. ಯಾಕೆ ಅಂದರೆ ಇಲ್ಲಿ ನಾವು ನೀಡಲನ್ನು ಹೊರಗಡೆ ತೆಗಿತಾ ಇಲ್ಲ, ಹಾಗೆಯೇ ನೀಡಲ್ ಇಟ್ಕೊಂಡೆ ಬೀಡನ್ನೋದನ್ನ ಇನ್ಸೆಟ್ ಮಾಡ್ತಾ ಇದ್ದೀವಿ. ಯಾವ ಥರ ಅಂತ ನೋಡ್ಕೊಳ್ಳಿ. ಇದನ್ನು ನೀವು ನೋಡ್ಕೊಂಡ್ಬಿಟ್ಟಿದ್ದೀರಂದರೆ ವಿಡಿಯೋನ ಆರಾಮಾಗಿ ಅಂದರೆ ವಿಡಿಯೋ ಫುಲ್ಲು ನೀವು ಆರಾಮಾಗಿ ಡಿಸೈನನ್ನು ನೋಡಬಹುದು. ಅಂದರೆ ಬೀಡು ಇನ್ಸೆಟ್ ಮಾಡೋಕ್ಕೆ ಇದು ಒಂದು ರೀತಿ. ಯಾವಾಗಲೂ ನಾವು ದಾರದಲ್ಲಿ ಪೋನ್ಸ್ ಇಟ್ಕೊಂಡು ಬೀಡನ್ನು ಇನ್ಸೆಟ್ ಮಾಡ್ತಾ ಇದ್ವು. ಬಟ್ ಇದು ಬಂದು ಬೇರೆ ಥರ ಮೆಥಡು. ಅಂದರೆ ನೀಡಲ್ ಹಾಗೇ ಇರುತ್ತೆ. ನೀಡಲ್ಗೆ ನಾವು ಬೀಡನ್ನು ಹಾಕಿ ಸೂಜಿನ ಆಮೇಲೆ ಸುತ್ತಕೊಂಡು, ಅಂದರೆ ಸೂಜಿ ಮೇಲೆ ಒಂದು ಸರಿ ಆಮೇಲೆ ದಾರನ ಸುತ್ತಕೊಂಡು ಈ ಥರ ಲಾಕ್ ಅಂದರೆ ನೀಡಲ್ ದಾರದ ಮಧ್ಯೆಯಿಂದ ದಾರನ ತಂದು ನಾವೇನು ಚೈನ್ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆ ಮಧ್ಯದಿಂದ ದಾರನ ತಂದರೆ ನಮಗೆ 3 ಲೂಫ್ ಆಗಿರುತ್ತೆ. ಸೊ 3 ಲೂಫ್ ಅಂದರೆ ಬೀಡ್ ಬಂದು ಮಧ್ಯಕ್ಕಿರೋದಂಗೆ ಕಾಣಿಸುತ್ತೆ. ಸೊ 2 ಲೂಫ್ ಒಂದು ಮಾಡಿಬಿಟ್ಟು 2 ಲೂಫ್ ಒಂದು ಆದಮೇಲೆ ಬೀಡನ್ನೋದನ್ನ ಹಾಗೇ ಇಟ್ಕೊಂಡು ಒಳಗಡೆ ತಳ್ಳಬೇಕು ಈ ಥರ. ಸೊ 2 ತಳ್ಳದ ಮೇಲೆ ಅಗೇನ್ 2 ಲೂಫ್ ಆಗಿರುತ್ತೆ. 2 ಲೂಫ್ನ 1 ಲೂಫ್ ಆಗಿ ನಾವು ಮಾಡಬೇಕು. ಸೊ ಇದು ನಿಮ್ಗೆ ಖಂಡಿತ ಅರ್ಥ ಆಗಿರಲ್ಲ. ಅಗೇನ್ ನಾನು ತೋರಿಸ್ತೀನಿ ನೋಡಿ ನೀಟಾಗಿ. ಸೊ ಹೀಗೆ ನೋಡಿ ದಾರ ಯಾವಾಗಲೂ ನಾವು ಮೇಲಕ್ಕೆ ಹಿಂಗೆ ತಗೊಳ್ತಾ ಇದ್ವಲ್ಲ, ಸೊ ಆ ಥರ ನಾನು ದಾರನನ್ನು ತೆಗಿತಾ ಇಲ್ಲ. ಹಾಗೆಯೇ ನೀಡಲ್ ಇಟ್ಕೊಂಡೆ ನಾನು ದಾರನ ಅಂದರೆ ಬೀಡನನ್ನು ಇನ್ಸೆಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಸ್ಟೆಪ್ ಬರಬೇಕಾದ್ರೆ ತೋರಿಸ್ತೀನಿ. ಈಗ ನಾವು ಡಬಲ್ ಕ್ರೋಶೆನನ್ನು ಮಾಡಿದ್ಮೇಲೆ 3 ಚೈನನ್ನು ಹಾಕಿ ಏನು ನಾವು ಈಗ ಬೀಡ್ ಇನ್ಸೆಟ್ ಮಾಡಿ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಡಬಲ್ ಕ್ರೋಶೆ ಮತ್ತು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀವಲ್ಲ, 2 ಚೈನ್ ಮಧ್ಯಕ್ಕೂ ಗ್ಯಾಪ್ ಅನ್ನೋದಿರುತ್ತೆ. ಸೊ ಗ್ಯಾಪಲ್ಲಿ ನಾವು ಪಿಕಾಟ್ ಅನ್ನೋದನ್ನ ಮಾಡಬೇಕು. ಅಂದರೆ ನೀಡಲ್ ಇನ್ಸೆಟ್ ಮಾಡಿ ದಾರನ ತಂದು ಲಾಕ್ ಅನ್ನೋದನ್ನ ಮಾಡಬೇಕು. ಸೊ ಈಗ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅಂದರೆ ಬೀಡ್ ಇನ್ಸೆಟ್ ಮಾಡೋ ಮೆಥಡ್ ಹೇಗೆ ಅಂತ ನೀಟಾಗಿ ಹೇಳ್ತೀನಿ. ಈ ಥರ ನಾವು ನೀಡಲನ್ನು ಹೊರಗಡೆ ತೆಗಿಯಲ್ಲ, ಹಾಗೇ ಇರುತ್ತೆ. ನೀಡಲ್ಗೆ ನಾವೇ ಏನು ಬೀಡ್ ಯೂಸ್ ಮಾಡ್ತಾಯಿದ್ದೀವಿ ಆ ಬೀಡನ್ನು ಇನ್ಸೆಟ್ ಮಾಡ್ತೀವಿ. ಸೊ ನೀಡಲ್ಗೆ ಬೀಡ್ ಇನ್ಸೆಟ್ ಆದಮೇಲೆ ಸೂಜಿ ಮೇಲೆ ನಾವು ದಾರ ಈ ಥರ ಸುತ್ಕೋಬೇಕಾಗುತ್ತೆ. ಸೊ ದಾರನ ಸುತ್ತಕೊಂಡು ಈ ಥರ 3 ಲೂಫ್ ಆದಮೇಲೆ 2 ಲೂಫ್ ಒಂದಂತ ಮಾಡಿ ಹಾಗೆಯೇ ಬೀಡಿಂದ ನಾನು
ಬೀಡ್ ಒಳಗಡೆಯಿಂದ ದಾರನ ತಂದಿದ್ದೆ. ಸೊ 2 ದಾರ ತಗೊಬಂದಿದ್ಮೇಲೆ ನಾನು 2 ಲೂಫ್ ಆಗಿರುತ್ತೆ ಅಲ್ಲಿ 2 ಲೂಫ್ನ ಒಂದು ಮಾಡಿರ್ತೀನಿ. ಸೊ ಅಗೇನ್ ಅದಾದಮೇಲೆ ಅಲ್ಲಿಂದ 3 ಚೈನನ್ನು ಹಾಕಿ ಒಂದು ಪಿಕೋಟನನ್ನು ಮಾಡಿರ್ತೀನಿ. ಅಂದರೆ ಈಗೇನು ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಡಬಲ್ ಕ್ರೋಶೆಗೆ ಪಿಕೋಟನನ್ನು ಮಾಡಿರ್ತೀನಿ. ಅಗೇನ್ ನೋಡಿ ಬೀಡನ್ನ ಬಂದುಬಿಟ್ಟು ನಾನು ನೀಡಲನ್ನ ಹೊರಗಡೆ ತೆಗಿತಾ ಇಲ್ಲ, ಈ ಥರ ನೀಡಲ್ ಹಾಗೇ ಇದೆ. ಸೊ ನೀಡಲ್ಗೆ ನಾವೇನೇ ಬೀಡನನ್ನು ಇನ್ಸೆಟ್ ಮಾಡಬೇಕು. ಇದು ನಿಮಗೆ ಕಷ್ಟ ಅಂತ ಅನಿಸುತ್ತೆ, ಆದರೆ ನೋಡ್ಕೊಂಡಿದ್ರೇ ತುಂಬ ಈಸಿ. ಈ ಥರ ಬೀಡನನ್ನು ಇನ್ಸೆಟ್ ಮಾಡಿದ್ಮೇಲೆ ಈಗ ನಾವು ಬೀಡ್ ಅಪೋಸಿಟ್ಗೆ ದಾರನನ್ನು ಈ ಥರ ಒಂದು ಸರಿ ಕೈಯಲ್ಲಿ ಈ ಥರ ಸ್ಟಿಫಾಗಿ ಇಟ್ಕೊಂಡ್ರೆ ಅದು ಉದುರೋಗೋದಿಲ್ಲ. ಸೊ ಈ ಥರ ನಾವು ದಾರನ ಸುತ್ತಕೊಂಡು ನೀಡಲಿಂದ ದಾರನ ತಂದರೆ 2 ಲೂಫ್ ಆಗಿರುತ್ತಲ್ವ, 2 ಲೂಫ್ನ ಸೇರಿ ಒಂದು ಲೂಫ್ ಮಾಡಿರ್ತೀವಿ. ಸೊ ಒಂದು ಲೂಫ್ ಮಾಡಬೇಕಾದ್ರೆ ಸಮೇತ ಹಾಗೆಯೇ ಬೀಡನನ್ನು ಒಳಗಡೆ ತಳೆದ್ರೆ ಆ ಬೀಡು ಬಂದುಬಿಟ್ಟು ನಮಗೆ ದಾರದ ಒಳಗಡೆಯಿಂದ ಹೋಗುತ್ತೆ. ಸೊ ಹೀಗೆ 2 ಲೂಫ್ ಆಗಿರುತ್ತೆ, ಆ 2 ಲೂಫ್ನ ಒಂದು ಮಾಡಿರ್ತೀವಿ. ಸೊ ನಿಮಗೆ ಅರ್ಥ ಆಗಿದೆ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ತೀನಿ. ಬೀಡಿಗೆ ಮುಂಚೆ 2 ಲೂಫ್ ಇರುತ್ತೆ, ಆ 2 ಲೂಫ್ನ ಒಂದು ಮಾಡಿರ್ತೀವಿ. ಬೀಡ್ ಆದಮೇಲೆ 2 ಲೂಫ್ ಇರುತ್ತೆ, ಬೀಡ್ ಆದಮೇಲೆ 2 ಲೂಫ್ ಇರುತ್ತಲ್ವ ಅದನ್ನು ಸರಿ ಒಂದು ಲಾಕ್ ಅನ್ನೋದನ್ನ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಇದು ಡಬಲ್ ಕ್ರೋಶೆ ಥರನೇ, ಬಟ್ ಏನಂದರೆ ಒಂದು ಸಿಂಗಲ್ ಕ್ರೋಶೆ ಇನ್ನೊಂದು ಮತ್ತೊಂದು ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಬೀಡ್ ಅನ್ನೋದು ಬರುತ್ತೆ. ಸೊ ಡಬಲ್ ಕ್ರೋಶೆ ಆದಮೇಲೆ ನಾವು 3 ಚೈನ್ ಅನ್ನೋದು ಹ್ಯಾಸ್ ಯೂಶುವಲ್ ಹಾಕಿ ಒಂದು ಪಿಕೋಟ್ ಅನ್ನೋದನ್ನ ಮಾಡ್ತೀವಿ. ಸೊ ಅಗೇನ್ ನೀಟಾಗಿ ನೋಡ್ಕೊಳ್ಳಿ, ಈ ಥರನೇ ನಾನು ಯಾವುದೇ ಥರ ಅಂತ ನೀಡಲ್ಲ ಹೊರಗಡೆ ತೆಗಿತಾ ಇಲ್ಲ, ಹಾಗೆ ಏನು ಇಟ್ಟಿದ್ದೀನೋ ಅದೇ ಥರ ನೀಡಲ್ ಇಟ್ಕೊಂಡು ಒಂದು ಬೀಡನ್ನೋದನ್ನ ಹಾಕ್ಕೊಂಡು ಈ ಥರ ಒಂದು ಸರಿ ಸುತ್ತಕೊಂಡು ಸೂಜಿಗೆ ನಾವೇನು ಹಾಕಿದ್ವಲ್ಲ ಚೈನ್ ಮಧ್ಯದಿಂದ ದಾರನ ತಂದರೆ ಈ ಥರ ಫಸ್ಟಿಗೆ ನಿಮಗೆ 2 ಲೂಫ್ ಅನ್ನೋದು ಕಾಣಿಸ್ತಾ ಇರುತ್ತೆ, ನೋಡ್ತಾ ಇದ್ದೀರಾ. ಸೊ 2 ಲೂಫ್ನ ಒಂದು ಮಾಡ್ತೀರಾ, ಒಂದು ಮಾಡ್ತಿದ್ದಂಗೆ ಆ ಬೀಡ್ ಅನ್ನೋದು ಕೂಡ ನೀಡಲ್ ಒಳಗಡೆ ಹಾಗೆ ಈ ಥರ ಇನ್ಸೆಟ್ ಮಾಡಬೇಕಾಗುತ್ತೆ ನಾವು. ಸೊ ಈಗ ನಮಗೆ ಮೇಲೆಗಡೆ 2 ಲೂಫ್ ಅನ್ನೋದು ಆಗಿರುತ್ತೆ. ಸೊ ಆ 2 ಲೂಫ್ನ ಸೇರಿ ನಾವು ಒಂದು ಮಾಡ್ತೀವಿ. ಸೊ ಇದೇ ಥರನೇ ಇನ್ಸೆಟ್ ಮಾಡಬೇಕು. ಸೊ ಇನ್ಸೆಟ್ ಮಾಡಿದ್ಮೇಲೆ 3 ಚೈನನ್ನು ಹಾಕಿ ಎಲ್ಲ ಬರುತ್ತೆ ನೋಡಿ, ಅಂದರೆ ಇವಾಗ ನಾವು ಡಬಲ್ ಚೈನ್ ಹಾಕಿದ್ವಲ್ಲ ಡಬಲ್ ಕ್ರೋಶೆ ಆ ಮಧ್ಯಕ್ಕೆ ನಾನು ಲಾಕ್ ಅನ್ನೋದನ್ನ ಮಾಡ್ತೀನಿ. ಇದೇ ಥರ ಹೇಗೂ ಇಲ್ಲ ಅಂದರೂ ನಮಗೆ ಈ 2 ಚೈನ್ ಗ್ಯಾಪ್ ಏನಿದೆಯೋ ಫುಲ್ ಕಂಪ್ಲೀಟ್ ಅದಕ್ಕೆ 6 ಅಥವಾ 7 ಹಾಕ್ಬೋದು. 7 ಹಾಕ್ತೀನಿ ನಾನು ಇಲ್ಲಿಗೆ, ನಿಮಗೆ 6 ಬೇಕಾದರೆ 6 ಕೂಡ ಹಾಕ್ಬೋದು. ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಈಗ ನಾನು ಒಂದು ಆರ್ಚ್ ಅನ್ನೋದನ್ನ ಮಾಡಿದ್ದೀನಿ, ಅಂದರೆ ನಿಮಗೆ ತೋರಿಸ್ಬೇಕು ಅಂತ. ಮುಗಿದ್ಮೇಲೆ ಯಾವ ರೀತಿ ಲಾಕ್ ಮಾಡಬೇಕು ಅನ್ನೋದು ನಿಮ್ಗೆ ಐಡಿಯಾ ಇರುತ್ತಲ್ವ. ಸೊ ಈ ಥರ ನಾವು ಎಲ್ಲಿ ಬರುತ್ತೋ ನೋಡಿ ಅದೇ ರೀತಿಯಾಗಿ ನಾವು ಲಾಕ್ ಅನ್ನೋದನ್ನ ನೀಟಾಗಿ ಮಾಡಬೇಕು. ಹಿಂದೆ ಮುಂದೆ ಮಾಡಬೇಡಿ, ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿ ಅಲ್ಲೇ ಲಾಕ್ ಮಾಡಿ. ಇಲ್ಲ ಅಂದರೆ ಈ ಸ್ಲ್ಯಾಂಟಿಂಗ್ ಆರ್ಚ್ ಏನಿದೆಯೋ ಅದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ಈಗ ನಾನು ಲಾಕ್ ಅನ್ನೋದನ್ನ ಮಾಡಿಕೊಂಡು ಫುಲ್ ಎಷ್ಟು ಬೇಕು ನಿಮಗೆ ತೋರ್ಸೋಕ್ಕೆ ಅಂತ ಒಂದು 3 ಆರ್ಚ್ ಅನ್ನೋದನ್ನ ಮಾಡ್ತೀನಿ. ಸೊ 3 ಆರ್ಚ್ ಅನ್ನೋದನ್ನ ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ನೋಡಿ ಈ ಥರ ಎಲ್ಲಿ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ನಾನು ಇಟ್ಟು ನೀಡಲನ್ನು ಇನ್ಸರ್ಟ್ ಮಾಡಿ ದಾರನ ತಂದು ಒಂದು ಸಿಂಗಲ್ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಂಗಲ್ ಲಾಕ್ ಅನ್ನೋದು ಆದಮೇಲೆ ಅಲ್ಲಿಂದ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. ಸೊ 3 ಚೈನ್ ಏನಕ್ಕೆ ಅಂದರೆ ಆ್ಯಸ್ ಯೂಶುವಲ್ ನಾವು ಕುಚ್ಚು ಕಟ್ಟೋದಕ್ಕೆ. ಸೊ ಇದನ್ನು ಯಾವ ರೀತಿ ಆದರೂ ಮಾಡ್ಕೋಬೋದು. ಹೇಳಿದಾಗೆ 2 ಆರ್ಚ್ ಆದಮೇಲೆ ನೀವು ಒಂದು ಕುಚ್ಚು ಕೂಡ ಕಟ್ಬೋದು, ಇಲ್ಲ ಅಂದರೆ 2 ಕುಚ್ಚು ಕಟ್ಟಿ ಒಂದು ಆರ್ಚ್ ಕೂಡ ಮಾಡ್ಬೋದು, ಆ ಥರನೂ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಇಫ್ ಇನ್ ಕೇಸ್ 2 ಆರ್ಚ್ ಮಾಡ್ತೀರಂದರೆ ಇಲ್ಲಿಂದ ಲಾಕ್ ಅನ್ನೋದು ಮಾಡಿಕೊಂಡು ಒಂದು ಅಗೇನ್ ಪಕ್ಕದಲ್ಲಿ ಒಂದು ಸಿಂಗಲ್ ಚೈನ್ ಅನ್ನೋದು ಹಾಕ್ಕೊಂಡು ಬೀಡನನ್ನು ಇನ್ಸೆಟ್ ಮಾಡಿ, ಈಗ ಮೊದಲನೇ ಆರ್ಚ್ ಹೇಗೆ ಮಾಡಿದ್ದೀರೋ ಆ ಥರ ಮಾಡಿ. ಇಲ್ಲ ನಾನು ಒಂದು ಆರ್ಚು ಒಂದು ಬೇಬಿ ಕುಚ್ಚು ಮಾಡ್ತೀನಿ ಅಂದರೆ ಸೊ ಈಗ ನಾನು ಹೇಗೆ ಮಾಡ್ತಾಯಿದ್ದೀನೋ ಅದೇ ಥರ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಪಕ್ಕದಲ್ಲಿ ನಾನು ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಎಲ್ಲಿ ಬರುತ್ತೋ ಆರ್ಚನ್ನ ಹೊಡ್ಕೊಂಡು ಅಲ್ಲಿಗೆ ನಾನು ಒಂದು ಲಾಕ್ ಅನ್ನೋದನ್ನ ಮಾಡಿದ್ದೀನಲ್ಲ. ಸೊ ಲಾಕ್ ಅನ್ನೋದು ಮಾಡಿದ್ಮೇಲೆ ನಾನು ಅಲ್ಲಿಂದ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನು ಹಾಕ್ಕೊಂಡು ಹಾಗೆಯೇ ನೆಕ್ಸ್ಟ್ ಬೀಡ್ ಅನ್ನೋದನ್ನ ಇನ್ಸೆಟ್ ಮಾಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋದನ್ನ ಮುಂದುವರಿಸ್ತೀನಿ.
ಸೊ ಈಗ ನೋಡಿ ನಾನು 3 ಆರ್ಚ್ ಅನ್ನೋದನ್ನ ಮುಗಿಸಿದ್ದೀನಿ. ಅಂದರೆ ಒಂದು ಆರ್ಚ್ ಮಾತ್ರ 7 ಬೀಡ್ಸ್ ಬರೋ ಥರ ಮಾಡಿದ್ದೀನಿ. ಮತ್ತು 2 ಆರ್ಚ್ ಬಂದು 6 ಬೀಡ್ಸ್ ಬರೋ ಥರ ಮಾಡಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಿದೆ ಅಂತೇಳ್ಬಿಟ್ಟು. ಸೊ 7 ಹಾಕಿದ್ದೀವಿ ಅಂದರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅದೇ ಥರ ಚಿಕ್ಕದಾಗಿ 6 ಬೀಡ್ಸ್ ಅನ್ನೋದು ಇನ್ಸರ್ಟ್ ಮಾಡಿದ್ರೆ ಚಿಕ್ಕದಾಗಿ ಅನ್ನೋದು ಬರುತ್ತೆ. ಸೊ ಈ ಥರನೇ ಮಾಡಬೇಕು. ಹಾಗೆಯೇ ಇದೇ ಫೈನಲ್ ಔಟ್ಕಮ್ ಕೂಡ. ಸೊ ತುಂಬ ಈಸಿ ಇರುತ್ತೆ, ಜಾಸ್ತಿ ಹೊತ್ತು ಕೂಡ ತಗೊಳ್ಳೋದಿಲ್ಲ. ಇದಕ್ಕೆ ನೀವು ಮಮ್ಮ ಅಂದರೆ ಕರೆಕ್ಟಾಗಿ ನೋಡ್ಕೊಂಡಿದ್ದೀರ ಡಿಸೈನ್ ಅಂದರೆ ಪಕ್ಕ 1 ಅವರಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಹಾಗೆಯೇ ನಾನು ಬೀಡಿಟ್ಟಿರೋ ಪ್ಲೇಸಲ್ಲಿ ಆಪ್ಷನ್ನೇ ನೀವು ಯಾವ ಥರ ಬೇಕಾದರೂ ನಿಮ್ಮ ಇಷ್ಟಕ್ಕೆ, ಇಲ್ಲಾಂದರೆ ಸಾರಿಗೆ ತಕ್ಕನಂಗೆ ಯಾವ ಥರ ಬೇಕಾದರೂ ನೀವು ಡಿಸೈನ್ ಬೇರಾಗಲಿ ಅಥವಾ ಕಲರ್ ಆಗಲಿ ಚೇಂಜಸನ್ನು ಮಾಡ್ಕೋಬೋದು. ಸೊ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಕುಚ್ಚು ಕಟ್ಟಿದ್ದೀನಿ. ಅಂದರೆ 3 ಆರ್ಚ್ ಅಷ್ಟೇ ನಿಮ್ಗೆ ಮಾಡಿ ತೋರಿಸಿದ್ನಲ್ವ. ಸೊ 3 ಆರ್ಚಿಗೆ ನಾನು ಕುಚ್ಚನ್ನೋದನ್ನ ಕಟ್ಟಿದ್ದೆ. ಸೊ ಫೈನಲ್ ಔಟ್ಕಮ್ ಅನ್ನೋದು ಈ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹೇಳಿದಾಗೆ ಜಾಸ್ತಿ ಹೊತ್ತು ಕೂಡ ತಗೊಳ್ಳೋದಿಲ್ಲ. ನೀವು ಇದಕ್ಕೆ ಬಂದು ಹೆಂಗಿಲ್ಲ ಅಂದರೂ 400ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೂ ಕೂಡ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ಗೈಸ್, ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿಕೊಂಡು ಎಲ್ಲರಿಗೂ ಶೇರ್ ಅನ್ನೋದನ್ನ ಮಾಡಿ. ಯಾಕೆ ಅಂದರೆ ಚಾನಲ್ ಬರ್ತಾ ಡೌನ್ ಆಗ್ತಿದೆ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗೋದಿಲ್ಲ. ಸೊ ನಮಸ್ಕಾರ.